ಯಾಕೆ ಮುಗ್ಸರ್ ಮಧ್ಯಾಹ್ನ? ಹಾ ಬನ್ನಿ ಅಮ್ಮ. ಏನು ಹುಷಾರಿಲ್ಲ, ಏನಾಯ್ತು ಮಗು? ಹಾ ಡಾಕ್ಟ್ರೆ, ನನ್ನ ಮೊಮ್ಮಗಳಿಗೆ ಒಂದು ಬಾರಿ ಕೆಮ್ಮು. ರಾತ್ರಿ ಕೆಮ್ಮಿ 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 ಈ ಲೋಕದಲ್ಲಿ ಒಂದು ನಿದ್ದೆ ಏನಿಲ್ಲ ಆ ಥರ ಕೆಮ್ಮು. ಎಲ್ಲೋ ತಣ್ಣೀರು ಗಿಣ್ಣೀರು ಕುಡ್ದದ ಏನ? ಒಂಚೂರು ನೋಡ್ತೀರಾ? ನೋಡೋಣ ಪುಟ್ಟಜ್ಜಿ, ಏನಾಗಿದೆ ನೋಡೋಣ ಬಿಡು ಇರು. ಏನು ಪುಟ್ಟ, ಕೆಮ್ಮು ಬರುತ್ತಾ, ಕಫ ಬರುತ್ತಾ, ಶೀತ ಏನಾದರೂ ಉಂಟೇನ? ಅಲ್ಲ ಡಾಕ್ಟ್ರೆ, ಆ ಥರ ಕೆಮ್ಮುಂಟು, ಕೆಮ್ಮುಂಟಾ, ಕಫ ಉಂಟಾ, ಶೀತ ಉಂಟಾ ಕೇಳ್ತಿರಲ್ಲ ಡಾಕ್ಟ್ರೆ. ಎಲ್ಲ ಉಂಟು, ಅದಕ್ಕೆ ಕರ್ಕೊಂಡು ಬಂದಿದ್ದೆ ಡಾಕ್ಟ್ರೆ ನಾನು. ಹಂಗಲ್ಲ ಪುಟ್ಟಜ್ಜಿ, ಎಲ್ಲ ಕೇಳೋದು ಡಾಕ್ಟ್ರ್ ಕರ್ತವ್ಯ, ಹಂಗಾಗಿ ಕೇಳ್ತಾ ಇದ್ದೀನಿ ನೋಡಿ. ಹ್ಞೂ ನೀನು ಹೇಳ್ಪುಟ. ನಂಗೆ ಹಗಲಿಡೀ ಕೆಮ್ಮು, ಶಾಲೆಲಂತೂ ಕೂರಕ್ಕೆ ಆಗಲ್ಲ. ಅದಂತೂ ನಿಜ, ಶಾಲೆಲಂತೂ ಕೂರಕ್ಕಾಗಲ್ಲ, ಮನೇಲಿ ಕೂರ್ತಾಳೆ. ಅಜ್ಜಿ ಇದನ್ನೆಲ್ಲ ಹೇಳಕ್ಕೆ ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ? ಹಾಂ ಮಗು ಕೇಳು, ಅಂಗಡಿ ತಿಂಡಿ ಎಲ್ಲ ತಿನ್ನಬಾರ್ದು, ಎಣ್ಣೆ ಜಿಡ್ಡು ಅದೆಲ್ಲ ತಿನ್ನಬಾರ್ದು. ಒಂದು 2 ಮಾತ್ರೆ ಬರ್ಕೊಡ್ತೀನಿ, ಅದು ಸಿರಪ್ ಎಲ್ಲ ಕರೆಕ್ಟ್ ಟೈಮಿಗೆ ತಗೊಬೇಕು. ಮತ್ತು ಬಿಸಿ ಬಿಸಿ ನೀರೇ ಕುಡಿಬೇಕು, ಆಯಿತಾ? ಏನೋ ಒಂದು ಆ ಕೆಮ್ಮು ಒಂದು ಸರಿ ಅದ್ರ ಸೈ. ಎಷ್ಟು ಕೊಡ್ಬೇಕು ಡಾಕ್ಟ್ರೆ? ನಿಮ್ ಬಿಲ್ ಗಿಲ್ಲು ಏನಾರ ಅದ್ಯಾ? ಹಾಂ ಪುಟ್ಟಜ್ಜಿ, ಇದು ನಂದು ಪ್ರೈವೇಟ್ ಕ್ಲಿನಿಕ್ ಅಲ್ಲ, ಒಂದು 500 ರೂಪಾಯಿ ಕೊಡಿ ನೋಡೋಣ. 500 ಇವನ ನೋಡಿದ್ದೇನಿಲ್ಲ, ಮುಟ್ಟಿದ್ದಿಲ್ಲ, ನೋಡಿದ್ದಿಲ್ಲ. ಇವನಿಗೆ 500 ರೂಪಾಯಿ ಇಡೀ ನೋಟ್ ಕೊಟ್ರೆ ಆಯ್ತು. ಇದಕ್ಕಿಂತ ನಮ್ಮನೆಗ ಕಾಳು ಮೆಣಸಿನ ಕಷಾಯ ಮಾಡಿದ್ರೆ ಒಂದೇ ರಾತ್ರಿಗೆ ಮಾಯ ಆಗಿ ಹೋಗ್ತಿತ್ತು. 500 ರೂಪಾಯಿ ಇವನು ನೀರಿಗೆ ಹೋಮ ಮಾಡ್ರೆ ಆಯ್ತು. ಪುಟ್ಟಜ್ಜಿ ಎಂತ ಗೊಣಗ್ದಂಗಾಯ್ತಲ್ಲ, ಎಂತ ವಿಷಯ ಹೇಳಿ? ಏನ ದೇವ ಸತ್ತಿದಿಂದ ಕಮ್ಮಿ ಆದ್ರೆ ಸಾಕು ಡಾಕ್ಟ್ರೆ. 500 ರೂಪಾಯಿ ಬರ್ತದೆ ಹೋಗ್ತದೆ, ಮೊಮ್ಮಗಳಕ್ಕಿಂತ ಹೆಚ್ಚಾ? ಸರಿ ತಕೊಳ್ಳಿ, ಹೋಗ್ಲಾ? ಬಾಯ್ ಡಾಕ್ಟ್ರೆ. ಬಾಯ್ ಪುಟ್ಟ, ಹುಷಾರಾಗಿರು, ಜಾಗೃತಿಯಾಗಿರು, ಬಾಯ್. ಕೈ ಬೈ ಸಾಕು, ಬಾ ನಡಿ ಮನೆ ಹೋಗೋಣ. ನಿಮಗೆ ಘನ ಹೇಳ್ದೆ, ಆ ಅಂಗಡಿ ತಿಂಡಿ ಕುರ್ಕುರೆ ಪರ್ಕುರೆ ತಿಂದ ಆ ಮೋನಪ್ಪನ ಅಂಗಡಿನ ಉದ್ಧಾರ ಮಾಡಬೇಡಿ ಅಂತ ತಾಯಿ ಮಗಳಿಗೆ ಇಡೀ ಹೇಳ್ದಂಗೆ ಹೇಳ್ದೆ. ಮಾತು ಕೇಳಿದ್ರನ್ರೆ? ನೋಡಲ್ಲಿ ಅವನು ಅಂಗಡಿಗೆ ಕುರ್ಕುರೆ ತಕೊಂಡು ಸುರಿದಿದ್ದಲ್ದೆ ಈ ಬೋಮಂದ್ರೆ ಡಾಕ್ಟ್ರಿಗೂ ಸಮ ಸುರಿದ್ ಬಂದೆ. ನನ್ನ ಹೊಟ್ಟೆವ್ರಿ ಯಾರಿಗೆ ಹೇಳಿ? ಆಯ್ತು ಮಾರೈತಿ, ಇನ್ ಬೈಬೇಡ, ನೀನ್ ಸುಟ್ಟಿದ್ ರೊಟ್ಟಿನೇ ತಿಂತೀನಿ. ಈ ನಮ್ಮನ ಹತ್ರ ಹೋಗಿ ಅಮ್ಮ 500 ರೂಪಾಯಿ ಅಂತ ಒಳಗೆ ಆಯ್ತು ಅಂತ ಹೇಳ್ಬೇಡ. 1000 ರೂಪಾಯಿ ಕಣ್ಮರೈತಿ, ನನ್ನ ಗಂಟು ಪೂರಾ ಕಿತ್ಕೊಳಕಂತಾನೆ ನಿನ್ನ ಅಮ್ಮ ಸೃಷ್ಟಿ ಆಗ್ಯಾಳ ಅಂತ ನಂಗೆ ಯಾಕೋ ನಲ್ಮಾನ. ಏನಾರ ಆಗ್ಲಿ, ನನ್ನ ಗಂಟು ಖರ್ಚಾದ್ರೂ ಪರವಾಗಿಲ್ಲ, ನೀವು ನನಗೊಂದು ಸರ್ಪ್ರೈಸ್ ಮಾಡೋದು ಅಂತ. ಎಂತ ಬರೋದು ಸಬ್ಸ್ಕ್ರೈಬ್, ಅದೇನೋ ಒಂದು ಬೆಂಕಿ ಎತ್ತಿದ್ ಮಾಡಿ ಒಂದು ಲೈಕ್ ಕೊಡಿ ಆತಾ. ನಾನು ಬಾರನ್ ಕರ್ಕೊಂಡು ಮನೆಗೆ ಹೋಗ್ತೀನಿ ಆತಾ.